ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀನಿ. ಮೆಂತ್ಯ ಚಪಾತಿ ಬಂದು ಶುಗರ್ ಪೇಷಂಟ್ಸ್ಗೆಲ್ಲ ಚೆನ್ನಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಮತ್ತು ಇದು ಆರೋಗ್ಯವಾಗಿ ತಂಪಾಗಿರುತ್ತೆ ಮತ್ತು ತಂಪಾದ ಪದಾರ್ಥ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಇದನ್ನು ಮತ್ತೆ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಅರ್ಧ kg ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿದ್ಮೇಲೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಎಲೆ ಬಿಡಿಸ್ಕೊಂಡು ಕಟ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ತೇನೆ, ಫಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಬೆರೆತ್ಕೊಳ್ಳೋ ಹಾಗೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಸಿಟ್ಟನ್ನ ನಾದ್ಕೊಳ್ಳೋಣ. ಹಸಿಟ್ಟನ್ನ ಸ್ವಲ್ಪ ನೀರು ಹಾಕ್ಕೊಬೇಕು, ಜಾಸ್ತಿ ನೀರು ಹಾಕ್ಕೊಬೇಡಿ. ನೀರು ಹಾಕ್ಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ, ಮತ್ತು ಏನು ಮಾಡೋಕ್ಕಾಗೋದಿಲ್ಲ, ಮತ್ತು ಹಸಿಟ್ಟು ಜಾಸ್ತಿ ಹಿಡಿಸುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ. ಇವಾಗ ಹಿಂಗೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇದನ್ನು ಬಂದು ಪೂರಿ ಹಿಟ್ಟಿಗಿಂತ ತೆಳ್ಳಗಿರಬೇಕು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮಂದಕ್ಕಿರಬೇಕು, ಆ ಥರ ನಾದ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗುತ್ತೆ, ಚಪಾತಿಗಿಂತ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ಇವಾಗ ಅದನ್ನು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಬಿಡೋಣ. ಮುಚ್ಚಿಬಿಟ್ಟು ಒಂದು 2 ಅವರ್ ನೆನೆಯೋಕೆ ಬಿಟ್ಬಿಡೋಣ. ಚಪಾತಿ ಹಿಟ್ಟು ನೆಂದಾಗಿದೆ. ಇವಾಗ ಒಂದು 2 ಅವರ್ ಆಗಿದೆ. 2 ಅವರ್ ಆದಮೇಲೆ ಇವಾಗ ಚಪಾತಿ ಹಿಟ್ಟನ್ನು ನೋಡಿ ಈ ಥರ ರೌಂಡಿಗೆ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ತೀಡ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟು ತೀಡ್ಬೇಕಾದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ತೀಡ್ಕೋಬಾರ್ದು, ಒಂದೇ ಸಮಕ್ಕೆ ತೀಡ್ಕೋಬೇಕಾಗುತ್ತೆ. ಒಂದೇ ಸಮಕ್ಕೆ ಚೆನ್ನಾಗಿ ತೀಡ್ಕೊಂಡು ಹೆಂಚಿನ ಮೇಲೆ ಹಾಕ್ಕೊಳ್ಳಿ. ಹೆಂಚಿನ ಮೇಲೆ ಹಾಕಬೇಕು. ಚಪಾತಿ ಹಾಕ್ಬೇಕಾದ್ರೆ ಯಾವಾಗಲೂ ಯಾವುದೇ ಚಪಾತಿ ಮಾಡಬೇಕಾದ್ರೂ ಫಸ್ಟ್ ಹೆಂಚಿನ ಮೇಲೆ ಎಣ್ಣೆ ಹಾಕ್ದೇನೆ ಮತ್ತೆ ಬರೀ ಹೆಂಚಿನ ಮೇಲೆ ಚಪಾತಿ ಹಾಕಬೇಕಾಗುತ್ತೆ. ಚಪಾತಿ ಹಾಕಿ ಒಂದು ಸರಿ ತಿರುಗಿಸಿ ಆದಮೇಲೆ ಮತ್ತೆ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮತ್ತು ಚಪಾತಿ ಒಂದು ಕಡೆ ಬೆಂದಿದೆ, ಮತ್ತು ಇನ್ನೊಂದು ಸರಿ ತಿರುಗಿಸಿ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ ಚಪಾತಿ ಹಿಟ್ಟನ್ನು ನಾವು ನಾದ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಹಸಿಟ್ಟು ಜಾಸ್ತಿ ಹಿಡಿಸುತ್ತೆ, ಮತ್ತು ಹೆಂಚೆಲ್ಲ ಕಪ್ಪಾಗುತ್ತೆ, ರೊಟ್ಟಿ ಎಲ್ಲ ಚಪಾತಿ ಎಲ್ಲ ಕಪ್ಪಾಗುತ್ತೆ. ಅದಕ್ಕೋಸ್ಕರ ನಾವು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಹಸಿಟ್ಟು ಜಾಸ್ತಿ ಹಿಡಿಸೋದಿಲ್ಲ, ಚಪಾತಿ ನಾದ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಹಿಟ್ಟು ಹಿಡಿಸುತ್ತೆ. ನೋಡಿ ಯಾವ ಥರ ಹಿಟ್ಟಿದೆ ಅಂತ, ಹಿಟ್ಟು ಮೇಲೆ ಅಂಟದೇ ಇದೆ ಅಂತ ನೋಡಿ. ಇವಾಗ ಮತ್ತೆ ಇನ್ನೊಂದು ಚಪಾತಿ ಮಾಡ್ಕೊಳ್ಳೋಣ. ಇದು ಚಟ್ನಿ, ಪಲ್ಯ, ಆಲೂಗಡ್ಡೆ ಪಲ್ಯ ಮತ್ತು ಸಾಗು ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಚಪಾತಿನ ಹಾಗೆ ಕೂಡ ತಿನ್ಬೋದು, ನಾವು ಏನೋ ಹಾಕ್ಕೊಳ್ದೆ ಕೂಡ ಬರೀ ಚಪಾತಿ ಕೂಡ ತಿನ್ಬೋದಾಗಿದೆ. ನೋಡಿ ಚಪಾತಿ ರೆಡಿ ಇದೆ. ನೋಡಿ ಯಾವ ಥರ ಚಪಾತಿ ಬಂದಿದೆ ಅಂತ ನೋಡಿ. ಇವಾಗ ನಾನು ಕೈಯಲ್ಲಿ ಇಟ್ಟು ತೋರಿಸ್ತೀನಿ ಯಾವ ಥರ ಮೆತ್ತಗೆ ಬಂದಿದೆ ಅಂತ. ಚಪಾತಿ ಗಟ್ಟಿ ಬರ್ದೇನೆ ಚಪಾತಿ ನೋಡಿ ಈ ಥರ ಕೈಯಲ್ಲಿ ಮಡಚಿದ್ರೆ ಯಾವ ಥರ ಇದೆ ಅಂತ ನೋಡಿ. ಚಪಾತಿ ಮೆತ್ತಗೆ ಬಂದಿದೆ. ಈ ಥರ ಚಪಾತಿ ನೀವು ಮಾಡ್ಕೊಂಡು ನೋಡಿ, ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನೀವು ಲೈಕ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ನಮಸ್ಕಾರ ವೀಕ್ಷಕರೇ.